ಬೋನ್ಸಾಯಿ ತುಂಬಾ ಕಾಸ್ಟ್ಲಿ ಅಲ್ಲ, ಎಲ್ಲಿ ತಂದ್ರಿ? ಎಲ್ಲ ನಾನೇ ಮಾಡಿರೋದು. ನೀವೇ ಮಾಡಿರೋದ ಬೋನ್ಸಾಯಿ ಗಿಡಗಳು? ಸ್ವಿಮ್ಮಿಂಗ್ ಪೂಲ್ ಇದೆ, ಭಾಳ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಮಾಡಿಲ್ಲ ಅಂತ ಸದ್ಯಕ್ಕೆ. ಮಾಡಿ ಮೇನ್ ತಾಯಿ ಬೇರನ್ನ ಕಟ್ ಮಾಡಿ ಈ ಸಣ್ಣ ಸಣ್ಣ ಬೇರುಗಳು ಬಂದಿರುತ್ತಲ್ಲ ಅದನ್ನು ಇಟ್ಟು ನೆಟ್ಟಿರ್ತೀವಿ. ಅದು ಹಾಗೇ ಬೆಳೆದು ಬಟ್ ಸ್ಲೋ ಆಗಿ ನಿಧಾನಕ್ಕಾಗೋದು, ಭಾಳ ತಕ್ಷಣ ಆಗಂತ ಗಿಡಗಳಲ್ಲ ಇದು. ಗ್ರಾವೆಲ್ದೊಂದು ಕಲ್ಲು ಸಿಗ್ತವೆ ಬಂಡೆ, ಅದನ್ನು ಕೊರೆದ್ಬಿಟ್ಟು ಈ ಥರ ಗಿಡ ನೆಟ್ಟಿದ್ದು. ಆ ಗಿಡ ನೆಟ್ಟು ಅದು ಈಗ ಏನಾಗುತ್ತೆ, ಬೇರೆಲ್ಲ ಇಲ್ಲಿ ಮಣ್ಣಿನ ಅಂಶ ಏನು ಇಲ್ಲ ಉಳಿಯಲ್ಲ. ಇಲ್ಲಿ ಆ ಬೇರೆಲ್ಲ ಕಲ್ಲು ಒಳಗಡೆ ಹೋಗಿ ಅದೀಗ ನಮಗೆ ಹಾಗೆ ಬದುಕೊಂಡು ಉಳ್ಕೊಂಡಿರುತ್ತೆ. ಚಪ್ರ ಹಾಕಿ ಚಪ್ರದ ಮೇಲೆ ನಾವು ಅಡಿಕೆ ಒಣಗಿಸ್ತೀವಿ. ಮೇಲೆ ಟ್ರೇಗಳೆಲ್ಲ ಇಟ್ಟು ಚಪ್ಪಳ ಅಲ್ಲಿ ಒಣಗಿಸ್ತೀವಿ. ಆಮೇಲೆ ಜೊತೆಗೆ ತಂಪು ಇರುತ್ತೆ ಕೆಳಗಡೆ. ನಮಗೆ ಮೇ ತನಕ ಮಳೆ ಬರೋ ತನಕ ನಾವು ಇದು ಹಾಕಿ ತೆಗಿಯಲ್ಲ. ಪುಟ್ಟ ಗಿಡ ಏನೂ ಇಲ್ಲ, 75,000 1,00,000 ಈ ಥರ ಎಕ್ಸಿಬಿಷನ್ಗೆ ಹೋದಾಗ ನಾನು ನೋಡಿದ್ದೆ ರೇಟ್. ಹಾಗಾದ್ರೆ ನಿಮ್ಮ ಹತ್ರ ಇಲ್ಲಿರೋದೆಲ್ಲ ಕೋಟಿ ಬೆಲೆ ಬಾಳುತ್ತೆ ಬೋನ್ಸಾಯಿ ಗಿಡ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಾನು ಏನು ಮಾಡಕ್ ಆಗದೇ ಇಲ್ಲ ಅಂದಾಗ ಎಲ್ಲ ಬೆಂಗಳೂರಿಗೆ ಲಾಲ್ಬಾಗಿ ತಗೊಂಡೋಗಿ ಮಾರ್ತಾರೆ. ಮರದೊಳಗಡೆ ಪಟ್ರಿ ಒಳಗೆ ಬಂದಿದೆ, ಅದರೊಳಗೆ ಹಾಗೆ ನೆಟ್ಟಿರೋದು ಇದು. ಇವೆಲ್ಲ ಈಗ 50-60 ವರ್ಷದ ಗಿಡ ಮರನೇ ಇದು. ಹೌದಾ? ಹೌದೌದು. ಕೆಲವು ಕಲ್ಲು ಸಂದಿನಲ್ಲಿದ್ದರೆ, ಕೆಲವು ಮರದ ಮೇಲೆ ಎಲ್ಲ ಬೆಳೆದಿರ್ತದೆ, ಅದರಿಂದ ಪಿಕ್ ಮಾಡ್ಕೊಳೋತೀವಿ. ಕೆಲವೆಲ್ಲ ಸಣ್ಣ ಗಿಡದಿಂದನೇ ಮಾಡಿದ್ದೀನಿ. ಇಷ್ಟೆಲ್ಲ ಮೇಂಟೈನ್ ಮಾಡಬೇಕು ಅಂದರೆ ಎಷ್ಟಾಗುತ್ತೆ ಮೇಡಮ್? ಬರುತ್ತೆ ಖರ್ಚು, ಅದನ್ನು ಬಯಸ್ಕೊತಿರ್ತೀನಿ. ಎಲ್ಲ ನಿನಗೆ ಕೊಡ್ಬೇಕು, ಜನ ಸುಮಾರು ಖರ್ಚು ಅಂತಿರ್ತಾರೆ. ಪ್ರಕಾಶ್ ರೈ ಬಂದಿದ್ರು, ಫಿಲಮ್ ಆ್ಯಕ್ಟರು, ಅವರು ಸುಮಾರು ಗಿಡ ಕೊಂಡ್ಕೊಂಡ್ರು ನನ್ನ ಹತ್ರ. ಅವ್ರು ಮೈಸೂರಲ್ಲೋ ಎಲ್ಲರೂ ಫಾರ್ಮ್ ಹೌಸಿಗೆ ಬೇಕು ನನಗೆ ಅಂತ ಅವ್ರು ತುಂಬ ಕೊಂಡ್ರು. ಮಲೆನಾಡಿನ ದೇವಾಂಗಿ ಅರಮನೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇದೆಲ್ಲ ನಿಮ್ಮದೇ ಪ್ಲ್ಯಾನು ಗಾರ್ಡನಿಂಗ್ ಎಲ್ಲ? ಗಾರ್ಡನ್ದೆಲ್ಲ ನನ್ನದೇ ಪ್ಲ್ಯಾನ್. ಅಲ್ಲೆಲ್ಲ ನೋಡ್ತೀವಲ್ಲ, ಎತ್ತಿನ ಗಾಡಿ ಇಟ್ಟಿದ್ದೀರಾ? ಅದು ನಮ್ದು ಹಳೇದು ಹಿಂದೆ ಎಲ್ಲ ಗಾಡಿ ಅಲ್ಲ, ನಮ್ಮದು ಗಾಡಿನ ನಾವು ತೆಗೆದುಬಿಟ್ವಿ. ನಮ್ಮ ಗಾಡಿಯೆಲ್ಲ ನಾವು ತೆಗೆದುಬಿಟ್ವಿ. ಆಮೇಲೆ ನಾವು ಹೊಸದಾಗಿ ಒಂದು ಗಾಡಿ ಕೊಂಡ್ಕೊಂಡು ಆ ಗಾಡಿಗೆ ಸುಮ್ಮನೆ ಒಂದು ಇರಲಿ ಅಂತ ಕೊಂಡ್ಕೊಂಡಿರೋದಾ? ಹಳೇದು ನಾವು ಕೊಟ್ಬಿಟ್ವಿ. ಇದೇನು ಫೀಲು? ಅದು ಆ್ಯಕ್ಚುಲಿ ಎಲ್ಲ ಒಂದು ಕಡೆ ಸ್ಟ್ಯಾಚ್ಯೂ ಇತ್ತು, ತಗೊಬಂದಿದ್ದು. ಅದೀಗ ಮಳೆ ಬಿದ್ದು ಕಲರ್ ಚೇಂಜ್ ಆಗೋಗ್ಬಿಟ್ಟಿದೆ ಈಗ. ಓಕೆ, ಲೈಟಿಂಗ್ಸ್ ಏನೋ ಕೊಟ್ಟಿದ್ದೀರಲ್ಲ ಕೈಯಲ್ಲಿ? ಕೊಕ್ರೆ, ತಾವ್ರೆ, ಹಸು ಎಲ್ಲ ಇಟ್ಬಿಟ್ಟಿದ್ದೀರಲ್ಲ ಮೇಡಮ್? ಅದು ತಾವ್ರೆ ಸುಮಾರು 5-6 ಕಲರ್ಸ್ ಇದ್ದಾವೆ ತಾವ್ರೆಗಳು. ಅಲ್ಲಿ ಬಂದಿದ್ದಿಲ್ಲ ಬ್ಲೂ ಕಲರ್? ಹೌದು. ಓಕೆ, ಸ್ವಿಮ್ಮಿಂಗ್ ಪೂಲ್ ಇದೆಯಾ? ಹೌದು, ಸ್ವಿಮ್ಮಿಂಗ್ ಪೂಲ್ ಇದೆ. ಭಾಳ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಮಾಡಿಲ್ಲ ಅಂತ ಸದ್ಯಕ್ಕೆ. ಅಂದರೆ ಬಂದವ್ರಿಗೆ ಇಲ್ಲಿ ಎಂಜಾಯ್ ಮಾಡ್ಬೋದು ಮಾಡೋಕ್ಕೋಸ್ಕರ. ಜೇನು ಪೆಟ್ಟಿಗೆ ಇಟ್ಟಿದ್ದೀರಾ? ಹೌದು. ಜೇನು ಕೂರಿಸಿದ್ರಾ? ಜೇನು ಕೂರಿಸಿದ್ದೀವಿ, ಇನ್ನು ಜೇನು ತೆಗೆದಿಲ್ಲ. ಓಕೆ, ತೆಗಿಬೇಕು. ಇನ್ನೊಂದು ತಿಂಗಳು ಬಿಟ್ಟರೆ ಜೇನು ಬರುತ್ತೆ. ಕಿಡ್ಸಿಗೆ ಸಪ್ರೇಟು, ದೊಡ್ಡವ್ರಿಗೆ ಸಪ್ರೇಟು, ಇದ್ರೆಲ್ಲ ಚಿಕ್ಕದ್ರೆಲ್ಲ ಇದು ಮಾಡಿದ್ರಾ? ಇಲ್ಲಿ ಹೋಮ್ ಸ್ಟೇಗೆ ಉಳ್ಕೊಳಕ್ ಬಂದವ್ರಿಗೆಲ್ಲ ಅವರಿಗೋಸ್ಕರ ಅಂತ ಮಾಡಿದ್ದೀವಿ. ಬುದ್ಧನ ಸ್ಟ್ಯಾಚು ಎಲ್ಲ ಇಟ್ಟಿದ್ದೀರಾ? ಹೌದು. ಕೆಲವೊಂದು ಇಲ್ಲಿ ಫ್ಲವರ್ ಎಲ್ಲ ಬೆಳೆದಿದ್ದೀರಾ? ಆಂಥೋರಿಯಮು ನಂದು. ಅವಾಗ ಆಂಥೋರಿಯಮ್ನ ನಾನು ಹೊರಗಡೆ ಫ್ಲವರ್ಸ್ ಕೊಡಿಸ್ತಾ ಇದ್ದೆ ಅವಾಗ. ಆಮೇಲೆ ಮತ್ತು ಹೋಮ್ ಸ್ಟೇ ಎಲ್ಲ ನಡೆಸಿದ್ಮೇಲೆ ನಮಗೆ ಅದು ಇದು ಎಲ್ಲ ಮಾಡಬೇಕಾದ್ರೆ ನಮಗೆ ಕೆಲಸದ ಪ್ರಾಬ್ಲಮ್ ಆಗುತ್ತೆ, ಕಷ್ಟ ಆಗ್ತಿತ್ತು. ಹಾಗಾಗಿ ಹೊರಗಡೆ ಐಫ್ಯಾಬ್ ಕಳಿಸ್ತಾ ಇದ್ದೆ ಬೆಂಗಳೂರಿಗೆ. ಅದು ನಿಲ್ಲಿಸ್ಬಿಟ್ಟು ಈಗ ಗಿಡಗಳನ್ನ ಯಾರಿಗಾರ ಬಂದವರು ಕೊಂಡ್ಕೊಳ್ಳೋದಿದ್ರೆ ಅವರಿಗೆ ಸೇಲ್ ಮಾಡ್ತೀನಿ. ಇಷ್ಟೆಲ್ಲ ಮೇಂಟೈನ್ ಮಾಡಬೇಕು ಅಂದರೆ ಎಷ್ಟಾಗುತ್ತೆ ಮೇಡಮು? ಬರುತ್ತೆ ಖರ್ಚು, ಅದನ್ನು ಬಯಸ್ಕೊತಿರ್ತೀನಿ. ಎಲ್ಲ ನಿನಗೆ ಕೊಡ್ಬೇಕು, ಜನ ಸುಮಾರು ಖರ್ಚು ಅಂತಿರ್ತಾರೆ. ನಾನು ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಅದು ಒಂದು ಪಾರ್ಟ್ ಗಾರ್ಡನ್ನು. ಕೆಳಗಡೆ ಇಲ್ಲೇ ಬನ್ನಿ, ಅಲ್ಲಿ ಬೋನ್ಸಾಯಿ ಎಲ್ಲ ಇದೆ. ಹಾಗಾದ್ರೆ ಡಿಫ್ರೆಂಟ್ ವೆರೈಟಿ ಗಿಡಗಳೆಲ್ಲ ಹಾಕಿದ್ದೀರಾ? ಹೌದು, ಹಾಕಿದ್ದೀವಿ. ಈ ಮಳೆಗೆಲ್ಲ ತಡೆಯುತ್ತಾ ಈ ಗಿಡ ಮಳೆಗಾಲದಲ್ಲೆಲ್ಲ? ಇದು ತಡೆಯಂಥದ್ದೇ ಹೊರಗಡೆ ಹಾಕಿರೋದು. ನೀರು ಇಲ್ದಿರೋ ಜಾಗದಲ್ಲಿ, ನೀರು ಬೀಳ್ದಿರೋ ಜಾಗದಲ್ಲಿ ಇಡ್ತೀನಿ. ಈಗ ನೀರು ಬೇರೆ ಸಾಕಾಗಲ್ಲ. ಇಲ್ಲೂ ನೀರಿನ ಪ್ರಾಬ್ಲಮ್ ಇದೆಯಾ ಮೇಡಮ್? ನಮಗೇನು ಹೊಳೆ ಇಲ್ಲಲ್ಲ, ನಮಗೆ ನೋಡಿ ಇದು ಚೆನ್ನಾಗಿ. ಇದು ಫ್ಲವರ್ಸ್, ಅದೇ ಫ್ಲವರ್. ಅದಕ್ಕೆ ಅದು ಫ್ಲವರಾ? ಗಿಡಕ್ಕೆ ಅದೇ ಫ್ಲವರು. ಓಕೆ, ಮೇಲ್ಗಡೆ ಒಂದು ಸೀಸನಲ್ಲಿ ಬಂದ್ಬಿಡುತ್ತೆ ಈ ಥರ ಕಲರ್ ಬರುತ್ತೆ. ಇವೆಲ್ಲ ಆಂಥೋರಿಯಮ್ಗಳು. ಓಕೆ, ಎಲ್ಲಿದೆ ಬೋನ್ಸಾಯಿ? ಇಲ್ಲಿ ಹುಣಸೆ ಮರ, ಆಲದ ಮರ. ಇದು ಎಂಥದ್ದು ಒಂದು ಜಾತಿ ಹೆಸರು ಇರ್ತದೆ, ಅದನ್ನು ಕರೆಕ್ಟಾಗಿ ಹೆಸರು ಮರ್ತಾ ಬರ್ತು. ಒಂದು ಗರಗಸ ಥರ ಇರುತ್ತೆ ಇದು. ಎಲ್ಲ ಲೀವ್ಸ್ ಮುಟ್ಟಿದ್ರೆ ಒಂಥರ ಸ್ವಲ್ಪ ಅಡಿನಲ್ಲಿ ಅಂತ ಸ್ವಲ್ಪ ಏನು ಇದಾಗಿದ್ರೆ ರಫ್ ಆಗಿ ಬರುತ್ತೆ ಕೆಳಗಡೆ. ಓಕೆ, ಇದು ಆಲ, ಇದು ಮಾವು, ಅದು ಮೇ ಫ್ಲವರು. ಓಕೆ, ಇವೆಲ್ಲ ಆಲಾಗಿ ಬೇರೆ ಬೇರೆ ಇದು ಆರ್ನಮೆಂಟ್ ಇದೆ, ಅದು ಗಿಡಗಳು ಇವೆಲ್ಲ. ಅವನು ಎಲ್ಲ ಬೋನ್ಸಾಯಿ ಮಾಡಿದ್ದೀನಿ. ಸಾಕಷ್ಟು ಬೋನ್ಸಾಯಿ ಗಿಡಗಳು ಇಟ್ಟಿದ್ದೀರಲ್ಲ. ಬೋನ್ಸಾಯಿ ತುಂಬಾ ಕಾಸ್ಟ್ಲಿ ಅಲ್ಲ, ಎಲ್ಲಿ ತಂದ್ರಿ?
ಎಲ್ಲ ನಾನೇ ಮಾಡಿರೋದು. ನೀವೇ ಮಾಡಿರೋದ ಬೋನ್ಸಾಯಿ ಗಿಡಗಳು? ಹೌದು. ನಾನೊಂದು ಮೇ ಫ್ಲವರ್ ಇತ್ತು, ನಾನು ಸ್ಟಾರ್ಟ್ ಮಾಡಿದಾಗ ಒಂದು ಸಣ್ಣ ಗಿಡದಲ್ಲಿ ಮಾಡಿದ್ದು. ಅದು ಸುಮಾರು ಒಂದು 35-40 ವರ್ಷದ ತನಕನೂ ಇತ್ತು. ಅದು 40 ವರ್ಷ ಇತ್ತು. ಅದು ತುಂಬ ಚೆನ್ನಾಗಿತ್ತು. ಒಳ್ಳೆ ಬೇರೆ ಇದೆಲ್ಲ ಬಂದು ಭಾಳ ಜನ ಅದನ್ನು ಅದ್ರ ಮೇಲೆ ಕಣ್ಣು ಹಾಕಿದ್ರು ಆ ಗಿಡದ ಮೇಲೆ. ಸೊ ಅದು 4 ವರ್ಷ ಆಯಿತು ಈಗ ಗಿಡ ಹಾಗೇನೆ ಸತ್ತೋಗ್ಬಿಡ್ತು. ನಾನು ಇರಲಿಲ್ಲ, ಕಾಲು ಆಪ್ರೇಷನ್ಗೆ ಹೋಗಿದ್ದಾಗ ಆ ಗಿಡ ಅದೇನೋ ಏನಾಯಿತು ಪ್ರಾಬ್ಲಮ್ ಗೊತ್ತಾಗಿಲ್ಲ, ಸತ್ತೇ ಹೋಗ್ಬಿಡ್ತದೆ. ಬೋನ್ಸಾಯಿ ಗಿಡ ಮಾಡೋದಕ್ಕೆ ಇವೆಲ್ಲ ಇದರಲ್ಲಿ 50 ವರ್ಷ 60 ವರ್ಷ ಇವೆಲ್ಲ ಈಗ 50-60 ವರ್ಷದ ಗಿಡ ಮರನೇ ಇದು. ಓ ಹೌದಾ? ಹೌದೌದು. ಕೆಲವು ಕಲ್ಲು ಸಂದಿನಲ್ಲಿದ್ದರೆ, ಕೆಲವು ಮರದ ಮೇಲೆ ಎಲ್ಲ ಬೆಳೆದಿರ್ತದೆ, ಅದರಿಂದ ಪಿಕ್ ಮಾಡ್ಕೊಳೋತೀವಿ. ಕೆಲವೆಲ್ಲ ಸಣ್ಣ ಗಿಡದಿಂದನೇ ಮಾಡಿದ್ದೀನಿ. ಆ ಥರ ಎಲ್ಲ ಸುಮಾರು ಗಿಡಗಳು. ಬೋನ್ಸಾಯಿ ಮಾಡಬೇಕಾದ್ರೆ ಕ್ರಾಸ್ ಕಟಿಂಗ್ ಎಲ್ಲ ಮಾಡಬೇಕಲ್ಲ, ಯಾವ ರೀತಿ ಬರುತ್ತೆ ಮೇಡಮ್? ಕಟ್ ಮಾಡೋದು ಯಾವ ಗಿಡ ಆದ್ರೂ ನಾವು ಕ್ರಾಸಾಗೆ ಕಟ್ ಮಾಡಬೇಕು. ಅವಾಗ ಮತ್ತೆ ಆಮೇಲೆ ಗಿಡ ಎಲ್ಲ ಸ್ವಲ್ಪ ಬಗ್ಗಿಸ್ಬೇಕು, ವಯರಲ್ಲಿ ಹಾಕಿ ಬಗ್ಗಿಸ್ಬೇಕು. ಕೊನೆಗೆ ವಯರ್ ಅಕಸ್ಮಾತ್ ಇದಾಗಿಲ್ಲ ಅಂದ್ರೆ, ನಮ್ಗೆ ವಯರ್ ಇಲ್ಲಪ್ಪ ಖಾಲಿ ಆಯ್ತು ಅಂದಾಗ ಇನ್ನೇನು ಮಾಡೋದು, ಹಿಂಗೆ ಈ ಥರ ಹಿಂಗೆ ಮಾಡ್ತೀವಿ. ದಾರ ಎಲ್ಲ ಕಟ್ಟಿದ್ದೀರಾ? ಅಂದ್ರೆ ಗಿಡ ಎಲ್ಲ ಹೀಗೆ ಬೆಂಡ್ ಆಗಬೇಕು ಅಂತ. ಓಕೆ. ಹಳೇದಾದ ತಕ್ಷಣ ವಯಸ್ಸಾದ ಹಿಂಗೆ ಬೀಳುತ್ತಲ್ಲ, ಆ ಥರ ಆಗಬೇಕು ಅಂತ ಒಂದಿರೋದು. ಎಲ್ಲ ಈಗ ನೋಡಿ, ಇದೆಲ್ಲ ಆಲ ಆಯಿತು, ಇದು ಬಸರಿ ಅಂತ ಮರ ಅಂತ, ಆ ಥರದ್ದು ಎಲ್ಲ ಕಾಡಲ್ಲಿ ಏನು ಬೆಳೆಯುತ್ತಲ್ಲ ಅಂಥ ಮರಗಳನ್ನೇ ನಾನು ಜಾಸ್ತಿ ಮಾಡಿರೋದು. ಇವೆಲ್ಲ ಇದು ಗೋಳಿ ಮರಗಳು. ಮರ ಆಗಂಥದ್ದು, ಬಟ್ ನಾವು ಮರ ಆಗದೆ ಇದ್ದಂಗೆ ನಾವು ನೋಡ್ಕೋತೀವಿ ಅಷ್ಟೇ. ಮೇಡಮ್ ಟೆಕ್ನಿಕ್ ನೋಡಿ. ಇದು ಬೋನ್ಸಾಯಿ ಅಂದ್ರೆ ಕುಬ್ಜುವಾಗೆ ಬೆಳಿಬೇಕು. ಹೌದು, ನಾವೆಲ್ಲ ಹೊರಗಡೆಯಿಂದ ಕೊಂಡ್ಕೊಳ್ತಾರೆ ಬೇಕು ಅಂದರು, ತುಂಬಾ ಕಾಸ್ಟ್ಲಿ. ಗಿಡಕ್ಕೆ ನಾನು ಬೆಂಗಳೂರಲ್ಲಿ ನೋಡಿದ್ದೆ, ಪುಟ್ ಗಿಡ ಏನೂ ಇಲ್ಲ, 75,000 1 ಲಕ್ಷ ಈ ಥರ ಎಕ್ಸಿಬಿಷನ್ಗೆ ಹೋದಾಗ ನಾನು ನೋಡಿದ್ದೆ ರೇಟ್. ಹಾಗಾದ್ರೆ ನಿಮ್ಮ ಹತ್ರ ಇಲ್ಲಿರೋದೆಲ್ಲ ಕೋಟಿ ಬೆಳೆ ಬಾಳುತ್ತೆ ಬೋನ್ಸಾಯಿ ಗಿಡ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಾನು ಏನು ಮಾಡಕ್ ಆಗದೇ ಇಲ್ಲ ಅಂದಾಗ ಎಲ್ಲ ಬೆಂಗಳೂರಿಗೆ ಲಾಲ್ಬಾಗಿ ತಗೊಂಡೋಗಿ ಮಾರ್ತಾರೆ, ಅಲ್ಲೋಗಿ ಸೇಲ್ ಮಾಡಬೇಕು. ಸುಮ್ಮನೆ ಇಲ್ಲಿ ಬಂದ್ರೆ ಕೇಳೋರ್ ಗತಿ ಇರಲ್ಲ, ಅಲ್ಲಿದ್ರೆ ಮಾತ್ರ ಬೆಲೆ ಅದಕ್ಕೆ ಅಂತ. ಇದು ಸೈಕಿ ಅಂತ. ಆ್ಯಕ್ಚುಲಿ ಮುಂಚೆ 7 ಗಿಡ ಹಾಕಿದ್ದೆ, ಇವಾಗ 3 ಗಿಡ ಉಳಿದಿರೋದು. ಇದು ಸೈಕಿ ಅಂತ. ಇದರಲ್ಲಿ 3, 5, 7 ಆ ಥರ, ಹಾಗೆ 9 ಆ ಥರ ಮಾಡಿ ನೆಡೋದಕ್ಕೆ ಸೈಕಿ ಅಂತ. ಅದನ್ನು ನಾವು ಕಾಡು ಥರ, ಗುಡ್ಡ ಥರ, ಇಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಆ ಟೈಪ್. ಇದು ಅಷ್ಟೇ, ಇವೆಲ್ಲ ಸೈಕಿಗಳು. ಇದೆಲ್ಲ ನೋಡಿ, ಈಗ ಅಂದರೆ ಇದು ಸ್ವಲ್ಪ ಬಂದಿದೆ ಮೇಲಕ್ಕೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಳ್ಳಿ ಇದು ಕೆಳಗಡೆ. ವಾವ್, ಹೌದು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಯಾಕಂದ್ರೆ ಡೈರೆಕ್ಟ್ ಬಿಸಿಲು ಬಿದ್ದರೂ ಹೋಗುತ್ತೆ. ನಂದು ಆಲದ ಮರ ತುಂಬಾ ಚೆನ್ನಾಗಿತ್ತು, ಹಿಂಗೆಲ್ಲ ಇಟ್ಟು ನಾನು ಬೆಂಗಳೂರಿಗೆ ಹೋಗಿ ಬರುತ್ತೆ, ಇಲ್ಲ ಆಯ್ತು ಅದೊಳ್ಳೆ ಇದ್ದಂಗಿತ್ತು ಇಷ್ಟಪ್ಪ ಬುಡ. ಯಾಕಂದ್ರೆ ಇಷ್ಟೇ ದೊಡ್ಡ ಕಂಟೈನಲ್ಲಿ ಬೆಳೆಸ್ತೀವಿ ನೋಡಿ, ಅದ್ರೊಳಗೆ ನಾವು ಬದುಸ್ಕೊಳ್ಳೋದು ಇಂಪಾರ್ಟೆಂಟ್. ಹೌದು. ಅದು ಹಂಗೆ ಏನೋ ಬಿಸಿಲಲ್ಲಿ ಇದಾಗ್ಬಿಡ್ತು ನನಗೆ. ನೀವೆಲ್ಲ ಸ್ಟಡಿ ಮಾಡಿದ್ರ ಬೋನ್ಸಾಯಿ ಬಗ್ಗೆ ಎಲ್ಲ? ನಿಮ್ಗೆ ಹೆಂಗ್ ಗೊತ್ತಾ? ನಾವು ಉದ್ಯಾನ ಕಲಾ ಸಂಘ ಅಂತ ತೀರ್ಥಹಳ್ಳಿ ನಾವೇ ಒಂದು ಓಪನ್ ಮಾಡಿದ್ವಿ. ಯಾರ ಒಂದು ಗೌರ್ಮೆಂಟ್ ಇದು ಏನೂ ಇಲ್ಲ, ಬರೀ ನಾವೇ ಮೆಂಬರ್ಸ್ಗಳೇ ದುಡ್ಡು ಹಾಕ್ಕೊಂಡು ಎಲ್ಲ ಇದು ಮಾಡಿಕೊಂಡು ಬ್ಯಾಂಕ್ನವ್ರ ಹತ್ರ ಅದೆಲ್ಲ ಏನೋ ಪ್ರೋಗ್ರಾಮ್ ಮಾಡೋತ್ತಿಗೆ ದುಡ್ಡು ಇಸ್ಕೊಂಡು ಎಲ್ಲ ಮಾಡಿ ಒಂದು 25-30 ವರ್ಷ ತನಕ ನಾವು ಅದನ್ನು ನಡೆಸಿದ್ವಿ. ಆವಾಗ ನಮಗೆ ಈಗ ಎಲ್ಲದಕ್ಕೂ ಕ್ಲಾಸಸ್ಸು, ಇಕಬಾಲೆ ಕ್ಲಾಸಿಗೆ ಕರ್ಸ್ಕೊಂಡ್ವಿ. ಆಮೇಲೆ ನಾವೇ ಕ್ಲಾಸ್ ಮಾಡಿದ್ವಿ, ಇಕಬಾಲೆ ಕ್ಲಾಸಸ್ ತುಂಬ ಮಾಡಿದ್ದೀನಿ. ಅದಾದಮೇಲೆ ಬೋನ್ಸಾಯಿ ಶ್ರೀನಿವಾಸ್ ಅಂತ ಅವ್ರು ಬಂದಿದ್ದರು, ಮಾಯಾ ಅನ್ನೋರು ಬಂದಿದ್ದರು. ಸೊ ಹೀಗೆಲ್ಲ ಅವ್ರ ಹತ್ರ ನಾವು ಬೋನ್ಸಾಯಿನ ಕಲ್ತ್ವಿ. ಶ್ರೀನಿವಾಸ್ ಪ್ರತಿ ವರ್ಷ ಬರೋರು ನಮಗೆ ಬಂದು ಎಲ್ಲ ಯಾರ್ಯಾರು ಹೊಸ ಮೆಂಬರ್ಸಿಗೂ ಸಹ ಇದು ಮಾಡೋರು. ಆಮೇಲೆ ನಾವು ಬೋನ್ಸಾಯಿ ಕ್ಲಾಸ್ ಮಾಡಿದ್ವಿ. ಆ ಥರ ಮಾಡ್ಕೊಂಡು ಬಂದ್ವಿ. ಇವಾಗ ಏನು ಮಾಡ್ತಾ ಇಲ್ಲ ಅಷ್ಟೇ. ಓಕೆ, ಇವಾಗ ನೀವು ಕಾಡಿಂದ ತರ್ತೀರಾ ಒಂದು ಆಲದ್ದು ಮರದ್ದು, ಅಲ್ಲಿಂದ ಪ್ರೋಸೆಸ್ ಹೇಗೆ, ಇಲ್ಲಿ ಬೆಳೆಸೋದ್ ರೀತಿ ಹೇಗೆ? ಅದೇ ಈಗ ಬಂಡೆ ಸಂದಿನಲ್ಲಿ ಬೆಳೆದಿದ್ರೆ ಅದನ್ನ ಗಿಡ ಕಿತ್ಕೊಂಡು, ಇದು ಏನು ಗೊತ್ತಾ, ಇದು ನಿಮ್ಗೆ ಹೇಳಿಲ್ಲ ನಾನು, ಅದು ಹೇಳ್ತೀನಿ. ಇದು ಒಂದು ಇದ್ರದ್ದು ಕಲ್ಲು, ಗ್ರಾವೆಲ್ದೊಂದು ಕಲ್ಲು ಸಿಗ್ತವೆ ಬಂಡೆ, ಅದನ್ನು ಕೊರೆದು ಬಿಟ್ಟು ಈ ಥರ ಗಿಡ ನೆಟ್ಟಿದ್ದು. ಆ ಗಿಡ ನೆಟ್ಟು ಅದು ಈಗ ಏನಾಗುತ್ತೆ, ಬೇರೆಲ್ಲ ಇಲ್ಲಿ ಮಣ್ಣಿನ ಅಂಶ ಏನು ಇಲ್ಲೇ ಉಳಿಯಲ್ಲ. ಇಲ್ಲಿ ಆ ಬೇರೆಲ್ಲ ಕಲ್ಲು ಒಳಗಡೆ ಹೋಗಿ ಅದೀಗ ನಮಗೆ ಹಾಗೆ ಬದುಕೊಂಡು ಉಳ್ಕೊಂಡಿರುತ್ತೆ. ಜಂಬಿಟಿಗೆ ಕಲ್ಲು ನೀವೇ ಬೇಕು ಅಂತ ಕೊರ್ದು ಬೆಳೆಸಿರೋದು ಇದೆಲ್ಲ? ಚಾಣ ಹಾಕಿ ಕೊಡು ಅದ್ರಲ್ಲಿ ಗಿಡ ನೆಟ್ಟು ಮಾಡಿರೋದು. ಯಾಕೆ ಮಣ್ಣ ತುಂಬಾ ಈ ವರ್ಷದ ಬಿಸಿಲಿಗೆ ಅಲ್ಲಿ ಇಟ್ಬಿಟ್ಟಿದ್ದೆ, ಡೈರೆಕ್ಟಾಗಿ ಬಿಸಿಲು ಸಿಕ್ಕಾಪಟ್ಟೆ ಬಿದ್ದು
ದೊಡ್ಡದು ಇದು ಭಾಳ ಚೆನ್ನಾಗಿತ್ತು, ಅದು ಸತ್ತೋಗ್ಬಿಡ್ತು. ಈ ಮೊನ್ನೆ ರೀಸೆಂಟಾಗಿ ಅದನ್ನು ತೆಗೆದೆ ಕೊನೆಗೆ. ಅದು ಅಲ್ಲ ಮಣ್ಣಲ್ಲಿ ಬೆಳೆಸ್ಬೋದಿತ್ತಲ್ಲ, ಇದ್ರಲ್ಲಿ ಯಾಕೆ ಬೆಳೆಸಿದ್ರಿ? ಅದೇ ನಾನು ಎಲ್ಲಿಂದ ಮುಂಚೆ ನಾವು ಇದೆಲ್ಲ ಇದ್ದಾಗ ನಾವು ಈ ಥರ ಸಿಮೆಂಟಿನ ಪಾಟ್ಗಳೆಲ್ಲ ತರಿಸಿದ್ವಿ. ಆಮೇಲೆ ಸಿರಮಿಕ್ ಪಾಟ್ ತರಿಸ್ಕೊಂಡೆ. ಸಿರಮಿಕ್ ಪಾಟು ತುಂಬ ಕಾಸ್ಟ್ಲಿ ಬೇರೆ. ತಂದ್ಕೊಂಡೆ. ಇಲ್ಲಿ ನಮ್ಮ ಮನೇಲೆ ಒಂದು 7 ನಾಯಿ ಇತ್ತು. ಇಲ್ಲಿ ಇಲಿ ಹಿಡಿಯೋಕ್ಕೆ ದಿನಕ್ಕೊನೆ ಅದ್ರ ಮೇಲೆ ಓಡಿ ಎಲ್ಲ ಬೀಳಿಸಿ ಹೊಡೆದಾಕೋದು. ಸಿರಮಿಕ್ ಸಿಕ್ಕಾಪಡೆ ಕಾಸ್ಟ್ಲಿ ಆಗುತ್ತೆ. ಆಮೇಲೆ ಮತ್ತು ನಾವು ಬೆಂಗಳೂರಿಂದನೇ ತರಬೇಕು. ಸೊ ತುಂಬ ಮಾಡ್ತಾ ಇರೋದ್ರಿಂದ ಕೆಲವು ಇದರಲ್ಲೂ ಮಾಡೋಣ. ಓ, ನಿಮ್ದು ಎಕ್ಸ್ಪೆರಿಮೆಂಟ್. ಯಾಕೆ ಇದ್ರಲ್ಲಿ ಮಾಡಬಾರ್ದು ಅಂತ ಕೊನೆಗೆ ಇದ್ರಲ್ಲಿ ಮಾಡೋಕ್ಕೆ ಶುರು ಮಾಡಿದೆ. ಇವಾಗ ಇದನ್ನ ಹಿಂಗೆ ಇಟ್ಟಿರ್ ಬರುತ್ತಾ? ಅದಕ್ಕೇನು ಪಾಟ್ ಬೇಡವಾ, ಮಣ್ಣು ಬೇಡವಾ? ತುಂಬ ವರ್ಷ ಆಯ್ತು ಈಗ. ಹೌದಾ? ತುಂಬ ಅಂದಾಜು ಎಷ್ಟು ವರ್ಷ ಆಯ್ತು? ಈಗ ಸುಮಾರು ಒಂದು 10 ವರ್ಷದಿಂದ ನೆಟ್ಟಿದ್ದೀನಿ ಸರ್. ಓ ಮೈ ಗಾಡ್. ಅಂದ್ರೆ ಇದಕ್ಕೆಲ್ಲ ನೀರು ಕಡಿಮೆ ಬೇಕಾಗುತ್ತೆ ಅನ್ಸುತ್ತಲ್ಲ? ಏನು ನೀರು ಹಾಕಿದ್ರೆ ಅದು ಎಳ್ಕೊಳ್ಳುತ್ತೆ, ಒಳಗಡೆ ಎಲ್ಲ ಹೋಗಿ ಬೇರಿಗೆ ಅದಕ್ಕೆ ಅದೇ ಇದಾಗುತ್ತೆ. ಓ, ಎಳ್ಕೊಂಡು ಇಟ್ಕೊಳತ್ತೆ. ನೀವು ಅಲ್ಲಿಂದ ಗಿಡ ತರ್ತೀರಾ, ತಂದಾದ ನಂತರ ಹೇಗೆ ಪ್ರೋಸೆಸ್ ಹೇಳ್ತಾ ಇದ್ರಿ ನೀವು? ಅಲ್ಲ, ನಾನು ಈಗ ಸಣ್ಣ ಗಿಡಗಳಾದರೆ ಒಂದು 3ನೇ 1 ಭಾಗ ಕಟ್ ಮಾಡಿಬಿಟ್ಟು ಬೇರ್ನ ಪ್ರತಿ ವರ್ಷ ರೀಪಾಟ್ ಮಾಡ್ತೀನಲ್ಲ, ಅವಾಗ ಬೇರೆಲ್ಲ ಕಟ್ ಮಾಡ್ತೀನಿ. ಸಣ್ಣ ಬೇರು ಮಾತ್ರ ಇಡ್ತೀನಿ. ಮೇಯ್ನು ಇದಿದೆಯಲ್ಲ ಮೇಲೆ ಹೋಗೋದು, ಅದನ್ನು ಕಟ್ ಮಾಡಿಬಿಡ್ತೀವಿ. ಓಕೆ. ಮೇನ್ ಇದನ್ನ ರೂಟ್ ಇಡಲ್ಲ. ಸಣ್ಣ ಬೇರುಗಳಲ್ಲೇ ಮತ್ತೆಲ್ಲ ದೊಡ್ಡಕ್ಕೆ ಬ್ರಾಂಚಸ್ ಬಂದು ಈ ಥರ ಆಗುತ್ತೆ. ಸಣ್ಣ ಗಿಡದಲ್ಲೂ ಅದೇ ಥರನೇ ಸಣ್ಣ 3ನೇ 1 ಭಾಗ ಕಟ್ ಮಾಡಿ, ಮೇನ್ ತಾಯಿ ಬೇರಿನ ಕಟ್ ಮಾಡಿ, ಈ ಸಣ್ಣ ಬೇರುಗಳು ಬಂದಿರುತ್ತಲ್ಲ ಅದನ್ನು ಇಟ್ಟು ನೆಟ್ಟಿರ್ತೀವಿ. ಅದು ಹಾಗೇ ಬೆಳೆದು ಬಟ್ ಸ್ಲೋ ಆಗಿ ನಿಧಾನಕ್ಕಾಗೋದು. ಭಾಳ ತಕ್ಷಣ ಆಗಂಥ ಗಿಡಗಳಲ್ಲ ಇದು. ಆ ಥರ ನಿಧಾನಗಳು. ಇದು ಎಷ್ಟು ವರ್ಷ, ಈಗ 40 ವರ್ಷ 50 ವರ್ಷದ ನನ್ನ ಮದುವೆಗೆ ಈಗ 45 ವರ್ಷ ಆಯಿತು. ಸೊ ಆ ಇದರಲ್ಲಿ ಒಂದು 2 ವರ್ಷ ಬಿಟ್ಟರೆ ಅದ್ರ ಮೇಲಿಂದ ಎಲ್ಲ ಸ್ಟಾರ್ಟ್ ಮಾಡಿರೋದು ನಾನು. ಪರಿಣಿತ ಗಾರ್ಡನ್ಗೆ ಬಂದರೆ ಕೋಟಿ ಸಂಪಾದನೆ ಮಾಡ್ಬೋದು. ಯಾಕೆ ಗೊತ್ತಾ? ಮೇಡಮ್ ಹೇಳಿದ್ರು ನಂಗೆ ವಯಸ್ಸಾದ ಕಾಲದಲ್ಲಿ ಏನಾಗಲ್ವಾ, ಇದನ್ನೆಲ್ಲ ಮಾಡಿದ್ರೆ ಸಾಕು ಕೋಟಿ ಸಿಗುತ್ತೆ ಅಂತ. ಬೋನ್ಸಾಯಿ ಗಿಡ ಅಷ್ಟು ಇದೆ ಇವರಲ್ಲಿ. ಅಂದರೆ ಹಾಗಾದ್ರೆ ಮನೇಲೇ ಮಾಡ್ಕೋಬಹುದು, ಬೆಳಿಬಹುದು. ಮನೆಯಲ್ಲೇ ಮಾಡ್ಬೋದು. ಇದು ನಲ್ಲಿಕಾಯಿ, ಕಿರ್ನಲ್ಲಿಕಾಯಿ ಅಂತಾರೆ. ಓಕೆ, ಇಷ್ಟು ಚಿಕ್ಕದು ಎಲ್ಲ ಬೋನ್ಸಾಯಿನೇ ಇಲ್ಲಿ ನೋಡ್ತಾ ಇರೋದೆಲ್ಲೇನೆ. ಇದು ಅಡೇನಿಯಂ ಅಂತ ಇವು. ಓಕೆ, ಫ್ಲವರ್ ಮಾಮೂಲಿ. ಇದು ಮಳೆಗಾಲಕ್ಕಾಗಲ್ಲ. ಇದು ಡೆಸರ್ಟ್ ಅಲ್ಲಿ ಬೆಳೆಯಂತ ಗಿಡಗಳು ಇವು. ಇದು ಮಳೆ ಬಂದ್ಬಿಟ್ರೆ ಹೋಯ್ತು, ಕೊಳಿತು. ಗಿಡದ ಮೇಲಿಂದ ನೀರು ಹಾಕಿದ್ರು ಹೋಯ್ತು. ಓಕೆ, ಬಿಡುತ್ತೆ. ಬರೀ ಬುಡಕ್ ಹಾಕ್ಬೇಕು. ಮತ್ತೆ ಹೇಗೆ ಮೇಂಟೈನ್ ಮಾಡ್ತೀರಾ? ಹಾಕ್ಬೇಕು ಹೇಳ್ತೀವಿ, ಆದ್ರೆ ಒಂದೊಂದ್ಸತಿ ಅವ್ರು ಹಾಕ್ತಾರೆ. ಆಮೇಲೆ ಈ ಸತಿ ಮಳೆಗಾಲದಲ್ಲಿ ನನಗೆ ತುಂಬಾ ಇಷ್ಟಪ್ಪ ಬುಡ ಇತ್ತು, ಸತ್ತೋಗ್ಬಿಡ್ತು. ನನಗೆ ಇಡಕ್ಕೆ ಜಾಗ ಇಲ್ಲ, ಅಲ್ಲೆಲ್ಲೋ ಇಟ್ಟೆ, ಅದ್ರ ನೀರು ಬಿದ್ದು ಕೊಳ್ತೋಗ್ಬಿಡ್ತು. ದೊಡ್ಡ ಇದು ಎಲ್ಲ ಮಾವು, ತೆಂಗು, ಬೇವು ಎಲ್ಲ ಹಾಕ್ಬಿಟ್ಟಿದ್ದೀರಲ್ಲ ಮೇಡಮ್. ಈ ಥರದ ಗಿಡ ಭಾಳ ಚೆನ್ನಾಗಿತ್ತು. ಕಲ್ಲಲ್ಲಿ ಒಳ ದೊಡ್ಡಕ್ಕಿತ್ತು, ಅದೇ ಇದ್ದಂಗಿತ್ತು. ಹೋಯ್ತು ಈ ವರ್ಷ ಅದು. ಅಂದಾಜು ನಿಜವಾಗ್ಲೂ ಇದನ್ನೆಲ್ಲ ಮಾರಿದ್ರೆ 1 ಕೋಟಿ ಮೇಲೆ ಸಿಗುತ್ತೆ ಮೇಡಮ್ ನಿಮಗೆ. ಅಯ್ಯೋ, ನಾನು ಅಲ್ಲಿ ನೋಡ್ಬಿಟ್ಟು ಬೆಂಗಳೂರಲ್ಲ ರೇಟ್ ನೋಡ್ಬಿಟ್ಟು, ಅಯ್ಯೋ ಹಾಗಾದ್ರೆ ನಾವು ಇವ್ರೇನೋ ಇದ್ರದ್ದು ಗಿಡ ಹಾಕ್ತಾರೆ, ನಾವು ದೊಡ್ಡ ಕಾಡಲ್ಲಿರೋ ಮರಗಳನ್ನ ಹಾಕ್ತಾ ಇದೀವಿ. ಇದಕ್ಕೆ ಹಂಗೆ ಇದನ್ನ ಬದುಕಿಸೋದು ತುಂಬ ಕಷ್ಟ. ಇದು ಹೌದು. ಇದಕ್ಕೆ ಇದೇನಪ್ಪ ಹಂಗಾದ್ರೆ ಅಲ್ಲಿ ತೊಗೊಂಡೋದ್ರೆ ನಾವು ಹೆಂಗೆ ಮಾರಿದ್ದೀರಾ ಯಾರಿಗಾದ್ರು? ಇಲ್ಲ, ಇಲ್ಲಿ ಸಣ್ಣ ಸುಮ್ಮನೆ ಸ್ವಲ್ಪ ಹೋಮ್ ಸ್ಟೇಗೆ ಬಂದವರಿಗೆ ಮಾರಾಟ ಮಾಡಿದ್ದೀನಿ. ಆಮೇಲೆ ಪ್ರಕಾಶ್ ರೈ ಬಂದಿದ್ರು, ಫಿಲಮ್ ಆ್ಯಕ್ಟರು. ಅವರು ಸುಮಾರು ಗಿಡ ಕೊಂಡ್ಕೊಂಡ್ರು ನನ್ನ ಹತ್ರ. ಅವ್ರ ಮೈಸೂರಲ್ಲೋ ಎಲ್ಲರೂ ಫಾರ್ಮ್ ಹೌಸಿಗೆ ಬೇಕು ನನಗೆ ಅಂತ ಅವ್ರು ತುಂಬ ಕೊಂಡ್ಕೊಂಡ್ರು. ಎಷ್ಟಕ್ಕೆ ಮಾರಿದ್ದೀರಾ ಅಂದಾಜು? ಇಲ್ಲೆಲ್ಲ ನಾನು ಜಾಸ್ತಿ ಕೊಟ್ಟಿಲ್ಲ, 5-10 ಅಷ್ಟೇ, ಆ ಥರದಲ್ಲೇ ಕೊಟ್ಟಿರೋದು. ಆಮೇಲೆ ಈಗ ಇನ್ನು ಅದೇ ಹೇಳಿದ್ದು, ಅದಕ್ಕೆ ನಾ ಹೇಳಿದೆ, ಇಲ್ಲಿ ಮಾರಿದ್ರೆ ನಮಗೆ ಪ್ರಯೋಜನ ಇಲ್ಲ, ಅಲ್ಲಿ ಹೋದ್ರೂ ಉಂಟು. ಓಕೆ, ಸೂಪರ್. ಜಾಸ್ತಿ ಅಲ್ಲಿ ಬೆಳೆದಿದ್ದೀನಿ ಆ ಜಾಗದಲ್ಲಿ. ಬಟ್ ಈಗೆಲ್ಲ ಹೋಗಿದೆ, ಅದು ಶೇಡ್ ನೆಟ್ಟು ಸರಿ ಮಾಡಿಲ್ಲ. ಯಾಕಂದರೆ ಈಗ ನಾನು ಸ್ವಲ್ಪ ನೆಗ್ಲೆಕ್ಟ್. ಅದು ಇನ್ನೇನಾರ ಗಿಡಗಳಿದ್ರೆ ಅದನ್ನೆಲ್ಲ ಸೇಲ್ ಮಾಡ್ತೀನಿ ಅಷ್ಟೇ. ಈಗ ಸೇಲ್ ಮಾಡಿ ಖಾಲಿ ಮಾಡ್ತೀನಿ. ಓಕೆ, ಹಿಂದೆ ಈ ಥರ ಪ್ಲೇಸ್ ಮಾಡ್ಕೊಂಡಿದ್ದೀರಲ್ಲ, ಏನು ಇದು ಚಪ್ರ ಯಾಕೆ ಹಾಕ್ತೀವಿ ಅಂದರೆ, ಅಡಿಕೆ ಸೀಸನಲ್ಲಿ ಚಪ್ರ ಹಾಕಿ, ಚಪ್ರದ ಮೇಲೆ ನಾವು ಅಡಿಕೆ ಒಣಗಿಸ್ತೀವಿ. ಮೇಲೆ ಟ್ರೇಗಳೆಲ್ಲ ಇಟ್ಟು ಚಪ್ಪಳ ಒಣಗಿಸ್ತೀವಿ. ಆಮೇಲೆ ಜೊತೆಗೆ ತಂಪು ಇರುತ್ತೆ ಕೆಳಗಡೆ. ನಮಗೆ ಮೇ ತನಕ ಮಳೆ ಬರೋ ತನಕ ನಾವು ಇದು ತೆಗಿಯಲ್ಲ. ಅವತ್ತು ಹಾಕಿದ್ಮೇಲೆ ಅಕ್ಟೋಬರಲ್ಲಿ ಹಾಕಿದ್ರೆ ಆಮೇಲೆ ತೆಗಿಯಲ್ಲ, ಮೇ ಎಂಡಲ್ಲೇ ತೆಗಿಯೋದು. ಅವಾಗ ಸ್ವಲ್ಪ ತಣ್ಣಗಿರುತ್ತೆ ಅಂತ. ಈಗ ಇಲ್ಲೂ ಹಾಕ್ತೀವಿ, ಕೆಳಗಡೆನೂ ಹರಡ್ತೀವಿ, ಟೆರೆಸ್ ಮೇಲೂ ಹಾಕ್ತೀವಿ. ಸಾಕಾಗಲ್ಲ ಜಾಗ ಈಗ. ಓಕೆ, ಚಪ್ರ ಸಾಕಾಗಲ್ಲ. ಅಯ್ಯೋ ಪಾಪ, ಅವ್ರಿಗೆ ಮೊನ್ನೆ ಹೋಗಿ ತುಂಬ ಖುಷಿ ಆಯಿತು. ಇನ್ಯಾರೋ ಒಬ್ಬರು ಭಾಳ ಚೆನ್ನಾಗಿ ಬೋನ್ಸಾಯಿ ಎಲ್ಲ ಮಾಡಿದಾರಂತೆ. ಇದು ದಾಳಿಂಬೆ ಮಾವು. ಮಾವು. ಓಕೆ ಮೇಡಮ್, ಇದ್ರಲ್ಲಿ ಹಣ್ಣು ಬಿಡುತ್ತೆ. ಹೂ ಬಂದಿತ್ತು, ಹೊಸತಿ ಕಾಯಿ ಬಂದಿತ್ತು. ಓಕೆ, ಈ ಸತಿ ಇಲ್ಲಿ ಯಾವ ಮಾವಿನಲ್ಲೂ ಕಾಯಿನೇ ಇಲ್ಲ. ಅಲ್ಲ, ಯೂಶಲಿ ಬೋನ್ಸಾಯಿ ಇದರಲ್ಲಿ ನೀವು ತಿಂದಿದ್ದೀರಾ ಹಣ್ಣು? ತಿಂದಿಲ್ಲ. ಇಲ್ಲ, ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಕೇಳೋಣ ಅಂತ. ಇವೆಲ್ಲ ಗ್ರೌಂಡ್ ಆರ್ಕಿಡ್ಗಳು. ಇದರಲ್ಲಿ 3-4 ಕಲರ್ಸ್ ಇದಾವೆ ನನ್ನ ಹತ್ರ. ಓಕೆ, ಇದು ಡಾರ್ಫ್. ಇವೆಲ್ಲ ಈ ಆಂಥೋರಿಯಂ ಅಲ್ಲಿ ಇವೆಲ್ಲ ಡಾರ್ಫ್. ಓಕೆ, ಅದು ಅಲ್ಲಿ ತೆಂಗಿನ ಮೊಟ್ಟೆ ಹಾಕಿದ್ರಲ್ಲ, ಯಾಕೆ? ಅದು ತಂಪು ನಿಲ್ಲುತ್ತೆ. ಈ ನೀರು ಹಾಕ್ಬಿಡ್ತಾರಲ್ಲ ಮೇಡಮ್, ಇದು ನೋಡಿ ಎಷ್ಟು ಇದಕ್ಕೆ. ಇದು ಡಾರ್ಫ್ ಇವೆಲ್ಲ. ಹೌದು.
ಇವಿಷ್ಟು ಡಾರ್ಸೆ. ಮರದೊಳಗಡೆ ಪಟ್ರಿ ಒಳಗೆ ಬಂದಿದೆ, ಅದರೊಳಗೆ ಹಾಗೆ ನೆಟ್ಟಿರೋದು ಇದು. ಈ ಕಲೆ ಜಾಪನೀಸ್ ಅವ್ರು ಮಾಡ್ತಾ ಇರೋದು. ಮರಗಳನ್ನೆಲ್ಲ ಕುಬ್ಜಾಗಿ ಬೆಳೆದು ಜಾಗ ಇದ್ದಕ್ಕೇನೋ ಎಲ್ಲ ಅಲ್ಲಲ್ಲೇ ಬೆಳೀತಿದ್ರು ಏನೋ. ಸೊ ಅದು ಅಲ್ಲಿದೆ ಕಲೆ. ಇದೆಲ್ಲ ಮಾತ್ರ ಜಾಪನೀಸ್ ಅವ್ರು ಮಾಡ್ತಾ ಇದ್ರು ಮುಂಚೆ. ಅದು ಈಗ ನಮಗೆ ನಮ್ಮಲ್ಲೂ ಬಂದಿದೆ. ಈಗ ಎಲ್ಲ ಕ್ಲಾಸಸ್ ಎಲ್ಲ ಮಾಡಿ ಅವ್ರು ಹೇಳ್ಕೊಟ್ಟಿರ್ತಾರಲ್ಲ, ಇದರಿಂದ ಕ್ಲಾಸಸ್ ಎಲ್ಲ ಮಾಡಿ. ಮನು ಸರ್ ರೆಡಿನಾ? ಓ ರೆಡಣ್ಣ.